ಕುಷ್ಟಗಿ ಪಟ್ಟಣ ಬುತ್ತಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕಾಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಉದ್ಘಾಟಿಸಿದರು. ಕುಷ್ಟಗಿ ಪುರಸಭೆಗೆ ಸೇರಿದ ಸಮಸ್ಯೆಗಳು ಕಂದಾಯ ಇಲಾಖೆ, ನಿವೇಶನ, ಈಸ್ವತ್ತು, ಮನೆ ಸಮಸ್ಯೆ, ವಿದ್ಯುತ್, ಒತ್ತುವರಿ, ಕಾಲುವೆ ಹೂಳು, ಬಸ್ ಸಮಸ್ಯೆ, ಹದಗೆಟ್ಟ ರಸ್ತೆ, ಗ್ರಂಥಾಲಯ ಹೀಗೆ ಹಲವು ಸಮಸ್ಯೆಗಳನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರು ಎಳೆ ಎಳೆಯಾಗಿ ಬಿಚ್ಚಿಟ್ರು. 200ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾದವು. ಪಟ್ಟಣದ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಸಮಸ್ಯೆಗಳು ಅನಾವರಣಗೊಂಡವು. ನಂತರ ನಡೆದ ಅರ್ಜಿ ವಿಲೇವಾರಿ ಕಾರ್ಯಕ್ರಮದಲ್ಲಿ ನಹೀಂ ಸಾಬ್ ಎಂಬುವವರು ತಾಲೂಕಿನ ವಿಂಡ್ ಕಂಪನಿಗಳ ಹಾವಳಿ ಮಿತಿ ಮೀರಿದ್ದು ಅವುಗಳಿಗೆ ಕಡಿವಾಣ ಹಾಕಬೇಕಿದೆ, ಹಾಗೆ ರೈತರಿಗೆ ಮೋಸ ಮಾಡಿ ವಿಂಡ್ ಪವರ್ ಕಂಪನಿಗಳು ರೈತರ ಜಮೀನನ್ನ ಲೀಸ್ಗೆ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಜಿ ಗಂಗನಾಳ್ ಗ್ರಾಮದಲ್ಲಿ ರುದ್ರಭೂಮಿಗೆ ಜಾಗವಿಲ್ಲ, ಜಾಗ ನೀಡುವಂತೆ ಕೇಳಿಕೊಂಡ್ರು. ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಮಾತನಾಡಿ, ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಿರುವ ಅರ್ಜಿಗಳನ್ನ ಪಟ್ಟಿ ಮಾಡಿಕೊಂಡು ಹಂತ ಹಂತವಾಗಿ ಅರ್ಜಿಯನ್ನ ವಿಲೇವಾರಿ ಮಾಡಲಾಗುತ್ತದೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡುತ್ತೇವೆ. ಹೆಚ್ಚು ಗುಣಾತ್ಮಕವಾಗಿ ಕೆಲಸ ಮಾಡೋಣ ಎಂದರು. ಉಪವಿಭಾಗೀಯ ಅಧಿಕಾರಿ ಮಹೇಶ್ ಮಾಲಗಿತ್ತಿ ಮಾತನಾಡಿ, ಗ್ರಾಮೀಣ ಭಾಗದ ಜನರು ಸಮಸ್ಯೆಗಳನ್ನು ಹೊತ್ತು ದೂರದ ಬೆಂಗಳೂರಿಗೆ ಹೋಗುವುದು ಕಷ್ಟಕರವಾಗಿದ್ದು, ಸ್ಥಳೀಯವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬ ಸದುದ್ದೇಶದಿಂದ ಸ್ಥಳೀಯವಾಗಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಕೃಷ್ಣಪ್ಪ, ಉಪವಿಭಾಗೀಯ ಅಧಿಕಾರಿ ಮಹೇಶ್ ಮಾಲಗಿತ್ತಿ, ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ್, ಬಿಇಒ ಉಮಾದೇವಿ, ಬಸಾಪುರ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಈಗಾಗಲೇ ಹಲವಾರು ವಿಚಾರಗಳನ್ನ ಏನು ಸಮಸ್ಯೆ ಇದೆ ಅಂತಕ್ಕಂಥ ಬಗ್ಗೆ ಸಾರ್ವಜನಿಕರು ಕೊಟ್ಟಿದ್ದಾರೆ. ಅವು ಏನು ಇಲ್ಲಿ ವಿಲೇವಾರಿ ಮಾಡೋಕ್ಕಾಗುತ್ತೆ ಇಲ್ಲೇ ಕೊಟ್ಟಿದ್ದೀವಿ. ಮತ್ತು ಈಗಾಗಲೇ ನನ್ನ ಈಶ್ವರ ಹೇಳಿದಾಗೆ ಒಂದು ತಿಂಗಳ ಕಾಲ 15 ದಿವಸ ತಿಂಗಳ ಸಮಯ ತೆಗೆದುಕೊಂಡಿದ್ದೀವಿ. ನಾನು ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಬೇಕು ಬಯಸ್ತೇನೆ, ಬಂದು ಕೊಡ್ತೀವಿ ನೋಡಿದ್ವಿ ಕಷ್ಟ ಬಿಟ್ಟು ಬಿತ್ತು ಅಂತಕ್ಕಂಥದ್ದು ಆಗಬಾರ್ದು. ಯಾಕಂದರೆ ಜನ ಆಸೆ ಇದ್ದರೆ ಇಲ್ಲಿ ಬಂದಿದ್ದಾರೆ, ನಮ್ಮ ಸಮಸ್ಯೆ ಪರಿಹಾರ ಆಗತ್ತಪ್ಪ ಅಂತೇಳಿ ಅವ್ರು ನಂಗೆ ಬಂದಿದ್ದಾರೆ. ಆ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥದ್ದಾಗೋದು ಏನು ಕೊಟ್ಟಿದ್ದಾವೆ ಜಿಲ್ಲಾಧಿಕಾರಿಗಳು ಕೂಡ ಅದೇ ರೀತಿ ಒಳಗೆ ಅಷ್ಟೇ ಒಂದು ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡ್ತಾರೆ. ಮೂರು ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರತಕ್ಕಂಥದ್ದು ಅವರ ಮಾತಿನಿಂದ ಈಗಾಗಲೇ ಗೊತ್ತಾಗಿದೆ. ಅವರು ಕೂಡ ಕಟ್ಟುನಿಟ್ಟಿನ ಸೂಚನೆ ಎಲ್ಲರೂ ಕೊಟ್ಟಿದ್ದಾರೆ. ಖಂಡಿತವಾಗಿ ನೀವು ಏನು ನಿಮ್ಗೆ ವಹಿಸಿದ್ದೀವಿ, ಸುಮ್ಮನೆ ಕಾಟಾಚಾರಕ್ಕೆ ಬಂದು ಆಯ್ಕೆ ಮಾಡಿಕೊಡ್ತೀವಿ ಅಂತಂತಂದರೆ ನಾನು ನನಗೆ ಬಂದು ಕಲಿಬೇಕು, ಜಿಲ್ಲಾಧಿಕಾರಿಗಳು ಬಂದು ಕಲಿಬೇಕು, ಬೇರೆ ಅಧಿಕಾರಿಗಳು ಬಂದು ಕಲಿಬೇಕು. ಹಂಗೆ ಆಗಬಾರ್ದು. ಏನು ಕೊಟ್ಟಿದ್ದೀವಿ ಅದನ್ನು ಯಾವುದೇ ಪರಿಸ್ಥಿತಿಯೊಳಗೆ ಆಗತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು ಮತ್ತು ಇನ್ನೊಂದು ಈಗಾಗಲೇ ಪುರಸಭೆಯವರಿಗೆ ಈಗಾಗಲೇ ಒಂದು ಸೂಚನೆ ಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಕುರ್ಚಿಯಲ್ಲಿರ್ತಕ್ಕಂಥ ಖಾತೆ ಉತ್ತಾರ ಮಾಡ್ತಕ್ಕಂಥ ಇರ್ಬೋದು, ಪರ್ಮಿಷನ್ ಕೊಡ್ತಕ್ಕಂಥದ್ದು, ಈ ರೀತಿ ಬೇರೆ ಬೇರೆ ಸತಾಯಿಸ್ತಕ್ಕಂಥದ್ದು ನಡೆದಿದೆ ಅಂತಕ್ಕಂಥದ್ದು ಮುಂದೆ ಆ ರೀತಿ ಆಗದೇ ಇರುವಾಗಿ ನಮ್ಮ ಕೈಗೊಳ್ಳಬೇಕಾಗುತ್ತೆ. ಇಲ್ಲಿಕ್ಕಂಥದ್ದು ಮುಖ್ಯ ಅಧಿಕಾರಿಗಳು ಅದಕ್ಕೆ ಪರಿಹಾರವಾಗಿ ಮಾಡಬೇಕಾಗುತ್ತೆ. ಆ ರೀತಿ ಆಗದೇ ಇರುವಾಗಿ ಅವು ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥ ಮಾತುಗಳ ಮೂಲಕ ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಅವನ್ನ ವಿಲೇವಾರಿ ಮಾಡಿ ಆದಷ್ಟು ಬೇಕು ಸಾಧ್ಯ ಆದಷ್ಟು ಬೇಗ ಅವರಿಗೆ ಪರಿಹಾರ ತಪ್ಪಿಸ್ಕೊಳ್ಳಿ ಕೆಲಸ ಮಾಡಿ. ಈ ಒಂದು ಸಮಯ ಇದೆ, ನಾನು ಜಿಲ್ಲಾಧಿಕಾರಿ ಧನ್ಯವಾದಗಳು ಹೇಳಬೇಕಾಗುತ್ತೆ. ಯಾಕಂದರೆ ಅವರು ಫೋನ್ ಮಾಡಿ ಕೆಲವೊಂದು ಮಾನವೀಯತೆ ದೃಷ್ಟಿಯಿಂದ ಕೂಡ ಮಾಡಬಹುದು, ಬಟ್ ಬಹುತೇಕ ಕಾನೂನಿನಲ್ಲಿ ಮಾಡಬಾರ್ದು ಅಂತ ಇರೋದನ್ನು ಅಷ್ಟು ಮಾತ್ರ ನಾವು ವಿಲೇವಾರಿ ಹಿಂಬರ ನೀಡಿ ವಿಲೇವಾರಿ ಮಾಡ್ತೀವಿ. ಸಾಧ್ಯವಾದಷ್ಟು ಪರಿಹಾರವನ್ನು ಕೊಡ್ತೇವೆ. ಇವತ್ತಿನ ದಿನ ಕೆಲವೊಂದು ಊರುಗಳಲ್ಲಿ ಹಿರೇಮನ್ನಾಪುರ ಇರ್ಬೋದು ಮತ್ತು ಇನ್ನೊಂದೆರಡು ಊರಲ್ಲಿ ಸ್ಮಶಾನ ಇಲ್ಲ ಅಂತ ಹೇಳಿದ್ರು, ಕೆಲವೊಂದು ಕಡೆ ರಸ್ತೆ ಕೇಳಿದ್ದೀವಿ, ಕೆಲವೊಂದು ಕಡೆ ಮೂಲಭೂತ ಸೌಕರ್ಯ ಕೇಳಿದ್ದೀವಿ. ಇನ್ನು ಕೆಲವೊಂದು ವೈಯಕ್ತಿಕ ವಿಷಯಗಳು ಕೋಡಿ ಇರ್ಬೋದು, RTC, ಬಾಣಿ ತಿದ್ದುಪಡಿ, ಪವರ್ ಗ್ರಿಡ್ಗೆ ಸಂಬಂಧಪಟ್ಟದ್ದು, ವಿಂಡ್ ಎನರ್ಜಿಗೆ ಸಂಬಂಧಪಟ್ಟದ್ದು, ಸಾರ್ವಜನಿಕ ಹಿತಾಸಕ್ತಿ ಇರುವಂಥ ಅರ್ಜಿಗಳು, ಈ ರೀತಿ ಹಲವಾರು ಸಮಸ್ಯೆಗಳನ್ನು ಇವತ್ತು ಹೇಳಿದ್ದೀವಿ. ಸಾಧ್ಯವಾದಷ್ಟು ಪರಿಹಾರವನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇನ್ನೂ ಒಂದು ತಿಂಗಳು ಬಿಟ್ಟು ಮತ್ತೆ ಪುನಃ ನಾವೊಂದು ಚರ್ಚೆಯನ್ನು ಮಾಡಿಕೊಂಡು ಯಾವುದಾದ್ರೂ ಅರ್ಜಿ ವಿಲೇವಾರಿಗಿಲ್ಲ ಅಂತ ಅದನ್ನು ಕೂಡ ವಿಲೇವಾರಿ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಇನ್ನು ಕೆಲವೊಂದು ಅನುದಾನ ಮಾನ್ಯ ಶಾಸಕರಿಗೂ ಕೂಡ ನಾನು ಫೋನ್ ಕೊಟ್ಟಿದ್ದೇನೆ. ಯಾವ ರಸ್ತೆ ಇತರೆ ಮೂಲಭೂತ ಸೌಕರ್ಯ ದೊಡ್ಡ